ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನಮ್ಮ ಮಮ್ಮಿ ಬೆಳಗ್ಗೆನೇ ಈ ಕುಕ್ಕರ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಾನು ರೆಡಿ ಮಾಡೋಣ ಅಂತ ಎತ್ಕೊಂಡು ನಿಂತಿದ್ದೀನಿ. ಸಾರಿ ಕೂತಿದ್ದೀನಿ. ಇದನ್ನು ನಾನು ರೆಡಿ ಮಾಡಿದೆ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಷ್ಟೇ, ಜಾಸ್ತಿ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಹಾಗೆ ಅವ್ರು ಏನು ತಿಂಡಿ ಮಾಡಲಿ ಚಿಂಟು ಅಂತ ಕೇಳಿದ್ರು. ಪ್ಲೀಸ್ ನನಗೆ ಪಲಾವ್ ಮಾಡಿಕೊಡಿ ಮಮ್ಮಿ ಅಂತ ಹೇಳಿದೆ. ಯಾಕಂದರೆ ನಂಗೆ ಪಲಾವ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ನಮ್ಮ ಮಮ್ಮಿ ಮಾಡೋ ಪಲಾವ್ ಅಂದರೆ ನನ್ನ ಫೇವ್ರೇಟ್. ತುಂಬ ಎಮ್ಮೆಯಾಗಿರುತ್ತೆ. ಅದಕ್ಕೆ ನಾನು ಪಲಾವ್ ಕೂಡ ಮಾಡಿಸ್ಕೊಂಡೆ. ನಾನು ಪಲಾವ್ ಮಾಡ್ತಾಯಿದ್ರು. ನನಗೆ ಯಾಕೋ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಮಮ್ಮಿ ನಾನು ನಿದ್ದೆ ಮಾಡಿ ಬರ್ತೀನಿ ಅಂತ ಹೇಳಿ ಹೋಗಿ ಮಲ್ಕೊಂಡೆ. ಯಾಕಂದರೆ ನಾನು ಬೆಳಗ್ಗೆ ಬೇಗ ಎದ್ದೇಳ್ತೀನಿ ನಮ್ಮ ಮಮ್ಮಿ ಜೊತೆ, ಅದಕ್ಕೆ. ಓಕೆ, ಅದಾದಮೇಲೆ ನಮ್ಮ ಮಮ್ಮಿ ಪಲಾವ್ ಮಾಡ್ತಾಯಿದ್ದಾರೆ ನೋಡಿ. ನಮ್ಮ ಪಲಾವ್ ಜೊತೆ ಸ್ವಲ್ಪ ಪಲ್ಯ ಕೂಡ ಮಾಡಿಕೊಟ್ರು ನನಗೆ. ಯಾವ ಪಲ್ಯ ಅಂತ ಅಂದರೆ ತರಕಾರಿ ಪಲ್ಯ ಕೂಡ ಮಾಡಿದ್ರು. ನಾನು ಮಲಗಿ ಎದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ತರಕಾರಿ ಪಲ್ಯ ಅಂತ. ನಂಗೆ ತುಂಬ ಇಷ್ಟ ಈ ಪಲ್ಯ. ಹಾಗೆ ಮತ್ತು ಕಸಿನ ಗಾಡಿ ಬಂತು ಅಂತ ನಮ್ಮಮ್ಮ ಕಸ ಹಾಕೋದಕ್ಕೆ ಹೋದರು. ಹಸಿ ಕಸ ಬೇರೆ, ಒಣ ಕಸ ಬೇರೆ ಹಾಕ್ತಾರೆ. ಪ್ಲೀಸ್ ನೀವು ಕೂಡ ಕಸಗಳನ್ನ ಸಪ್ರೇಟ್ ಮಾಡಿ, ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿ ನೀವು ಕಸಿನ ಗಾಡಿಗೆ ಕಸ ಹಾಕಿ. ಅದಾದಮೇಲೆ ನಾವು ಅಂಗನವಾಡಿ ಕಡೆಗೆ ಹೊರಟ್ವಿ. ಅಂಗನವಾಡಿ ಕಡೆಗೆ ಯಾಕೆ ಹೊರಟ್ವಿ ಅಂದರೆ ಅಂಗನವಾಡಿನಲ್ಲಿ ರೇಷನ್ ತೊಗೊಬರೋದಕ್ಕೆ ಅಂತ ಹೊರಟ್ವಿ. ನೋಡಿ, ಇದು ತೋಟದ ರೋಡು ಅಂತ. ನಾವು ಮೇಯ್ನ್ ರೋಡಲ್ಲಿ ಹೋದರೆ ನಮಗೆ ದೂರ ಆಗುತ್ತೆ. ಹೀಗೆ ನಾವು ಶಾರ್ಟ್ಕಟ್ ರೋಡಲ್ಲಿ ಹೋಗ್ತೀವಿ. ಇದು ತೋಟದ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಈ ತೋಟದ ರೋಡಲ್ಲಿ ಹೋದರೆ ನಮ್ಮ ಮನೆಯಿಂದ ಒಂದು 500 ಮೀಟರ್ಸ್ ಆಗುತ್ತೆ. ಸೊ ನಂಗೆ ತುಂಬ ಇಷ್ಟ ಆಗುತ್ತೆ ಈ ರೋಡಲ್ಲಿ ಹೋಗೋದಕ್ಕೆ. ಯಾಕಂದರೆ ನನಗೆ ತುಂಬ ಇಷ್ಟ ತೋಟ, ಗಿಡ, ಮರ, ಪಕ್ಷಿ, ಪ್ರಾಣಿ ಎಲ್ಲ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲಿ ಹೂ ಗಿಡ ಕಾಣಿಸ್ತು. ಹಾಗೆ ಒಂದು ಹೂ ಕಿತ್ಕೊಂಡೆ. ನಮ್ಮ ಅಮ್ಮ ಹೇಳ್ತಾ ಇದ್ದಾರೆ, ನೀನೇನಾದರೂ ಹೂ ಕಿತ್ಕೊಬೇಡಪ್ಪ, ಆಂಟಿ ನೆಕ್ಸ್ಟ್ ಟೈಮ್ ಏನಾದರೂ ನೋಡಿದ್ರೆ ನಮ್ಮನ್ನ ಈ ತೋಟದೊಳಗಡೆ ಬಿಡಲ್ಲ ಅಂತ ಹೇಳಿದ್ರು. ಓಕೆ ಮಮ್ಮಿ, ಸಾರಿ, ಒಂದೇ ಒಂದು ಹೂ ಕಿತ್ಕೊಂಡೆ ಅಂತ ಹೇಳಿ ನಾನು ಮತ್ತೆ ಹೋಗ್ತಾ ಇದ್ದೀವಿ. ನೋಡಿ, ಮತ್ತು ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ಪ್ಲೀಸ್, ಈ ವಾಯ್ಸು ನಂದಲ್ಲ, ನಮ್ಮ ಮಮ್ಮಿದು. ಯಾಕಂದರೆ ನನಗಿನ್ನೂ ಮಾತು ಬರಲ್ಲ. ನನಗೆ ಮಾತು ಬಂದಮೇಲೆ ಖಂಡಿತವಾಗ್ಲೂ ನಾನು ಮಾತಾಡ್ತೀನಿ. ಓಕೆನಾ? ಈಗ ಸ್ವಲ್ಪ ದಿನ ನಮ್ಮ ಮಮ್ಮಿ ವಾಯ್ಸೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಾಯ್ಸ್ ಓವರ್ ಕೊಡ್ತಾ ಇರೋದು ನಮ್ಮ ಮಮ್ಮಿನೇ, ಆಯಿತಾ? ಓಕೆನಾ? ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು, ತುಂಬ ಬೇಕು. ಪ್ಲೀಸ್ ಫ್ರೆಂಡ್ಸ್, ಓಕೆನಾ? ಹಾಗೆ ನೋಡಿ, ಹಾಗೇ ಹೋಗ್ತಾ ಇದ್ದೀನಿ ತೋಟದಲ್ಲಿ. ಇನ್ನೂ ತುಂಬ ದೂರ ಹೋಗಬೇಕು. ನಾನು ಸ್ವಲ್ಪ ದೂರ ಹೋಗ್ತೀನಿ. ಅದಾದಮೇಲೆ ನಮ್ಮ ಮಮ್ಮಿ ನನ್ನ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ನಾನು ಸ್ವಲ್ಪ ದೂರನೇ ನಡೆಯೋಕ್ಕಾಗೋದು. ನಾನು ಇನ್ನೂ ಚಿಕ್ಕವನಿದ್ದೀನಲ್ವ, ಅದಕ್ಕೆ. ದೊಡ್ಡವನಾದ್ಮೇಲೆ ನಾನು ನಡ್ಕೊಂಡು ಹೋಗ್ತೀನಿ. ಈಗ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತೀನಿ. ಸಾರಿ ಫ್ರೆಂಡ್ಸ್, ನಮ್ಮ ಅಮ್ಮಂಗೆ ಸ್ವಲ್ಪ ಇನ್ಫೆಕ್ಷನ್ ಏನೋ ಆಗಿ ಸ್ವಲ್ಪ ಅವ್ರ ವಾಯ್ಸು ಮತ್ತು ಅವ್ರ ಗಂಟ್ಲೇನೋ ಪೇಯ್ನ್ ಆಗಿದೆ. ಹಾಗಾಗಿ ಸ್ವಲ್ಪ ವಾಯ್ಸಲ್ಲಿ ಏನಾದರೂ ಡಿಫ್ರೆನ್ಸ್ ಇದ್ದರೆ ಕ್ಷಮಿಸ್ಬಿಡಿ, ಓಕೆನಾ? ಇಲ್ಲೇ ನಾವು ಅಂಗನವಾಡಿಗೆ ಬಂದ್ವಿ. ನೋಡಿ, ಇವರೇ ಅಂಗನವಾಡಿ ಮೇಡಮ್ಮು. ನಮಗೆ ಫುಡ್ ಎಲ್ಲ ಕೊಡ್ತಾಯಿದ್ದಾರೆ. ನೋಡಿ, ಏನೇನು ಫುಡ್ ಕೊಡ್ತಾರೆ ಅಂತ ಹೇಳ್ತೀನಿ ಬನ್ನಿ. ನಾವು ಅಂಗನವಾಡಿಗೆ ಬೆಳಗ್ಗೆ ಬೇಗ ಬಂದಿದ್ವಿ, ಹಾಗಾಗಿ ಜನ ಯಾರೂ ಇರಲಿಲ್ಲ. ಇದು ಪುಷ್ಟಿ ಕೊಡ್ತಾರೆ, ಅದಾದಮೇಲೆ ಮಿಲೆಟ್ಸ್ ಲಡ್ಡು ಕೊಡ್ತಾರೆ, ಅದಾದಮೇಲೆ ಸಕ್ಕರೆ ಕೊಡ್ತಾರೆ, ಮಿಲ್ಕ್ ಪೌಡರ್ ಕೊಟ್ಟರೆ, ಅದಾದಮೇಲೆ ನಮಗೆ ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರು ಕೊಡ್ತಾರೆ. ಇಷ್ಟನ್ನು ನಾವು ತೊಗೊಂಡು ಮನೆ ಕಡೆ ಹೊರಟ್ವಿ. ನೋಡಿ, ಈಗ ಸಕ್ಕರೆ ಕೊಡ್ತಾಯಿದ್ದಾರೆ. ಇದನ್ನಷ್ಟು ತೊಗೊಂಡು ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಓಕೆನಾ? ಈಗ ಬಾಯ್ ಮಾಡ್ತೀನಿ ಮೇಡಮ್ಗೆ. ಓಕೆ, ಬಾಯ್ ಮೇಡಮ್, ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಮಮ್ಮಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಪದೇ ನಾನು ಎದ್ದೊಳ್ತಾ ಇದ್ದೀನಿ. ನನ್ನದೇ ಸೌಂಡು, ಸಾರಿ ಡಿಸ್ಟರ್ಬ್ ಆದರೆ, ಓಕೆನಾ? ಅದಾದಮೇಲೆ ನಾನು ಆಚೆ ಬಂದೆ. ಯಾಕಂದರೆ ನಾನು ಇನ್ನೂ ಊಟ ಮಾಡಿರಲಿಲ್ಲ, ಅದಕ್ಕೆ ಆಚೆ ಬಂದಿದ್ದೀನಿ. ನಾನು ಮನೆ ಒಳಗಡೆ ಊಟ ಮಾಡಿದ್ರೆ ನನಗೆ ಊಟ ಮಾಡ್ದಂಗೆ ಅನಿಸಲ್ಲ. ಅದಕ್ಕೆ ನಾನು ಮನೆ ಒಳಗಡೆ ಊಟನೇ ಮಾಡಲ್ಲ. ಆಚೆ ಒಳಗಡೆ ಬಂದು ನಾನು ಆಟ ಆಡ್ಕೊಂಡೇ ಊಟ ಮಾಡೋದು. ನೋಡಿ, ಇಲ್ಲಿ ಬ್ಯಾಟು ಬಾಲ್ ಆಡ್ಕೊಂಡು ನಾನು ಊಟ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಅಲ್ಲಿ ಪಕ್ಕದ ರೋಡಲ್ಲಿ ನೋಡಿ, ಇಲ್ಲಿ ಕೋಳಿ ಇತ್ತು, ಕೋಳಿ ನೋಡ್ಕೊಂಡು ಬರೋಣ ಅಂತ ಹೋದೆ ನಾನು. ಹಾಗೆ ನಮ್ಮ ಮಮ್ಮಿ ಆಚೆ ಹೋದರೆ ಸಾಕು, ನನಗೆ ಸ್ವೆಟರು, ಕ್ಯಾಪು ಎಲ್ಲ ಹಾಕ್ಬಿಡ್ತಾರೆ ಫ್ರೆಂಡ್ಸ್. ನನ್ನ ಇಡೀ ದಿನ ನನ್ನ ಹಾಗೆ ಇರೋದಕ್ಕೆ ಬಿಡಲ್ಲ. ಯಾಕಂದರೆ ಚಳಿ ಇದೆ, ಆಚೆ ವೆದರ್ ಸರಿ ಇಲ್ಲ ಅಂತ ಯಾವಾಗಲೂ ಇದೇ ಥರ ಟಾರ್ಚರ್ ಮಾಡ್ತಾರೆ. ಏನು ಮಾಡೋದು ಫ್ರೆಂಡ್ಸ್? ಹಾಗೆ ನಾನು ಮತ್ತೆ ಪಕ್ಕದ ಮನೆ ಅಂಕಲ್ ಮನೇಲಿ ಇಷ್ಟರ ಜೊತೆ ಆಟಾಡ್ತಾ ಇದ್ದೀನಿ. ನೋಡಿ, ಹೇಗೆ ಆಟಾಡ್ತಾ ಇದ್ದೀನಿ ಅಂತ. ಇದೇನು ಇಷ್ಟೊತ್ತಾದರೂ ಆಟಾಡೋದಕ್ಕೆ ಬಂದು ನಮ್ಮ ಮಮ್ಮಿ ನನ್ನ ಇನ್ನೂ ಕರ್ಕೊಂಡೋಗೋದಕ್ಕೆ ಬಂದಿಲ್ಲ ಅಂತ ನಮ್ಮ ಮಮ್ಮಿ ನೋಡೋಣ ಅಂತ ಹೋದೆ. ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ ಮಮ್ಮಿ ನನ್ನ ಇಷ್ಟೊತ್ತಾದರೂ ಬಿಟ್ಟೋಗಿದ್ದೆ, ನಾನು ಬಂದು ಕರ್ಕೊಂಡೇ ಹೋಗಿಲ್ಲ. ನಾನು ಏನಾದೆ ಏನು ಅಂತಲೇ ನನ್ನ ಬಗ್ಗೆ ಕೇರ್ ಇಲ್ವಲ್ಲ ಇವ್ರಿಗೆ ಅಂತ ಹೋಗಿ ನೋಡ್ತೀನಿ. ಆಮೇಲೆ 2026ನ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಮಮ್ಮಿ ಮತ್ತು ಆಂಟಿ ಇಬ್ಬರು ರಂಗೋಲಿ ಹಾಕ್ತಾ ಕೂತಿದ್ದಾರೆ. ಓಕೆ, ಆಯಿತು, ಹಾಕಲಿ ಅಂತ ಹೇಳಿ ಒಂದು ತುಂಬ ಚೆನ್ನಾಗಿತ್ತು ರಂಗೋಲಿ. ಹಾಗೆ ಹಾಕ್ತಾಯಿದ್ದಾರೆ ನೋಡಿ. 2026ಗೆ ಎಲ್ಲರಿಗೂ ವೆಲ್ಕಮ್, ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು.
ನಾನು ಮತ್ತೆ ನೋಡ್ತಾ ಇದ್ದೀನಿ ಇಲ್ಲಿ ನಾನು ದಿನಕ್ಕೆ ಒಂದಿಲ್ಲ ಅಂದ್ರೂ ಒಂದು 10-11 ಜೊತೆ ಬಟ್ಟೆ ಚೇಂಜ್ ಮಾಡ್ತೀನಿ. ಯಾಕಂದರೆ ನನ್ನ ಮನೆಗೆ ಸೆಲೆಬ್ರಿಟಿ. ಹಿಂಗೆ ಹೋಗಿ ಹಂಗೆ ಬಂದು ಒಂದು ಬಟ್ಟೆ ಚೇಂಜ್ ಮಾಡ್ತೀನಿ, ಹಿಂಗೆ ಹೋಗಿ ಹಂಗೆ ಬಂದು ಒಂದು ಬಟ್ಟೆ ಚೇಂಜ್ ಮಾಡ್ತೀನಿ. ಯಾಕಂದರೆ ನಾನು ಪದೇ ಪದೇ ಸುಸ್ಸು ಮಾಡ್ಕೊಂಬಿಡ್ತೀನಿ, ಇಲ್ಲ ತಿನ್ನೋದೆಲ್ಲ ಮೇಲೆ ಚೆಲ್ಕೊಂಬಿಡ್ತೀನಿ, ಇಲ್ಲ ತುಂಬ ಗಲೀಜು ಮಾಡ್ಕೊಂಬಿಡ್ತೀನಿ. ಹಾಗೆ ಅದಕ್ಕೆ ನಾನು ಅಷ್ಟು ಬಟ್ಟೆ ಚೇಂಜ್ ಮಾಡ್ತೀನಿ. ಏನು ಮಾಡೋದು ಪಾಪ ನಮ್ಮಮ್ಮ ಮಾತ್ರ ಬೇಜಾರು ಮಾಡ್ಕೊಳ್ದಿರ ಬಟ್ಟೆ ತುಂಬ ಚೆನ್ನಾಗಿ ಒಗಿತಾರೆ. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದಾದಮೇಲೆ ಇಲ್ಲಿ ಆಂಟಿ ಬರ್ಡೇ ಇತ್ತು. ಆಂಟಿ ಬರ್ಡೇಗೆ ಕೂಡ ಕೇಕ್ ಕಟ್ ಮಾಡ್ತಾಯಿದ್ದಾರೆ ನೋಡಿ. ಆಂಟಿ ಬರ್ಡೇ, ಹ್ಯಾಪಿ ಬರ್ಡೇ ಆಂಟಿ, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಆಲ್ ದ ಬೆಸ್ಟ್. ನೋಡಿ ನಾನು ಕೂಡ ಅಲ್ಲೇ ಇದ್ದೀನಿ. ನಾನೇನು ಮಾಡ್ತಾಯಿದ್ದೀನಿ, ಕೇಕ್ ಕಟ್ ಮಾಡ್ತಾಯಿದ್ದಾರೆ ಅವರು, ಅವ್ರ ಜೊತೆ ನಿಂತಿದ್ದೀನಿ ನೋಡಿ. ಇದು ನ್ಯೂ ಇಯರ್ದು ಕೇಕ್ ಕಟ್ ಮಾಡ್ತಾಯಿದ್ದಾರೆ ನೋಡಿ. ಇದು ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈಗ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮನಸ್ಸಲ್ಲಿ, ನಾವು ಕೇಕ್ ಕೊಡ್ತಾರೆ, ಕೇಕ್ ತಿನ್ಬೋದು ಅಂತ. ನಮ್ಮ ಮಮ್ಮಿ ಮಾತ್ರ ಎಲ್ಲೋದ್ರೂ ಏನೂ ಕೊಡಿಸಲ್ಲ. ಯಾಕಂತಂದರೆ ನಾನು ಜಂಕ್ ಫುಡ್ ಏನೂ ತಿನ್ನಬಾರ್ದು ಅಂತ ನಮ್ಮ ಮಮ್ಮಿ ಒಂದು ಬಿಸ್ಕೆಟು ಕೊಡಿಸಲ್ಲ, ಏನೂ ಕೊಡಿಸಲ್ಲ. ಅದಕ್ಕೆ ನಾನು ಇಲ್ಲಿ ಅಟ್ಲೀಸ್ಟ್ ನಂಗೆ ಕೇಕ್ ಸಿಗುತ್ತಲ್ಲ ಅಂತ ಬಂದೆ. ಆ ಖುಷಿನಲ್ಲಿ ನಂಗೆ ಆಂಟಿ ಕೂಡ ಕೇಕ್ ತಿನ್ನಿಸಿದ್ರು, ಒಂದೊಂದು ಸ್ವಲ್ಪ ತಿನ್ನಿಸಿದ್ರು. ನಮ್ಮ ಮಮ್ಮಿ ಎಲ್ಲಿದ್ದಾರೆ ಅಂತ ನಾನೇ ಉಳ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂತಂದರೆ ಅಯ್ಯೋ ಇವರಿದ್ರೆ ನಂಗೆ ಕೇಕೆ ತಿನ್ನೋಕ್ಕಾಗಲ್ವಲ್ಲ, ಇವ್ರು ಯಾಕೆ ಮನೆಗೆ ಇನ್ನೂ ಹೋಗಿಲ್ಲ ನನ್ನ ಬಿಟ್ಟು ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಆದರೆ ಏನು ಮಾಡೋದು, ಅಷ್ಟು ಬೇಗ ನನ್ನ ಕರ್ಕೊಂಡು ಮನೆಗೆ ಹೋದರು. ನಾನು ಮತ್ತೆ ಮಲಗಿ ಬೆಳಗ್ಗೆ ಎದ್ದೋಳಷ್ಟರಲ್ಲಿ ನಮ್ಮ ಮಮ್ಮಿ ಆಗಲೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದರು. ಅದಕ್ಕೆ ನಾನು ನನ್ನ ಕರ್ಕೊಂಡು ಹೋಗ್ತೀರಾ ಇಲ್ವಾ ಅಂತ ಅಂದೆ. ನೀನು ಕರ್ಕೊಂಡು ಹೋಗ್ತೀನಿ ಚಿಂಟು, ನೀನು ಸ್ನಾನ ಮಾಡ್ಕೊ ಅಂತ ಅಂದರು. ಅದಕ್ಕೆ ನಾನು ಸ್ನಾನ ಮಾಡ್ಕೊಂಡು, ನಮ್ಮ ಮಮ್ಮಿನೂ ಸ್ನಾನ ಮಾಡ್ಕೊಂಡು ಎಲ್ಲರೂ ಫ್ರೆಶ್ ಅಪ್ ಆಗಿ ನಾವು ಹೋಗಿದ್ದೆ ದೇವಸ್ಥಾನಕ್ಕೆ. ಅಯ್ಯೋ ಮತ್ತೆ ದೇವಸ್ಥಾನಕ್ಕೆ ಯಾಕೆ ಮಮ್ಮಿ, ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ನನ್ನ ಅಂತ ಅಂದೆ. ಇಲ್ಲಪ್ಪ ಇವತ್ತು ನನ್ನ ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತೀನಿ ಚಿಂಟು ಅಂತಂದರು. ಹೌದಾ, ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಂಗೆ ಮೆಟ್ರೋ ಅಂದರೆ ತುಂಬ ಇಷ್ಟ. ಯಾಕಂದರೆ ಅದು ಅಂತ ಹೋಗುತ್ತೆ ಅದಕ್ಕೆ. ಆಮೇಲೆ ನಾವು ಬಂದಿದ್ದೆ ಬಂಡಿ ಮಕ್ಕಳಿ ದೇವಸ್ಥಾನಕ್ಕೆ. ಅಲ್ಲಿ ತುಂಬ ರಶ್ ಇದ್ದರು. ಯಾಕಂದರೆ ನ್ಯೂ ಇಯರ್ ಫಸ್ಟ್ ಇತ್ತಲ್ವ. ಅಯ್ಯೋ ದೇವರೇ, ತುಂಬ ರಶ್ ಇದ್ದರು. ಅದಕ್ಕೆ ನನಗೆ ತುಂಬ ಸೆಕೆ ಆಗ್ತಾಯಿತ್ತು, ಹಾಗೆ ನನಗೆ ಇರಿಟೇಷನ್ ಆಗ್ತಾಯಿತ್ತು. ಆಮೇಲೆ ಮತ್ತೆ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಆಗಿಲ್ಲ, ಅಷ್ಟು ರಶ್ ಇತ್ತು. ಬಟ್ ನಾವು ದೇವ್ರ ದರ್ಶನ ಮಾಡಬೇಕು ಅಂದರೆ ಈವ್ನಿಂಗ್ ಸಂಜೆ ಒಂದು 7-8 ಗಂಟೆ ಏನಾದರೂ ಆಗ್ತಾಯಿತ್ತು. ನಾವು ಬೆಳಗ್ಗೆ ಹೋಗಿದ್ದು 8-9 ಓ ಕ್ಲಾಕ್ಗೆ, ಸಂಜೆ 7-8 ಗಂಟೆ ಆಗೋದು, ಅಷ್ಟು ಜನ ಇದ್ದರು. ಬಟ್ ನಾವು ಟಿಕೆಟ್ ತೊಗೊಂಡಾದರೂ ಒಳಗಡೆ ಹೋಗೋಣ ಅಂತ ನೋಡಿದ್ವಿ, ಬಟ್ ಆಗಿಲ್ಲ. ಅದಕ್ಕೆ ನಾನು ವಾಪಸ್ ಕರ್ಕೊಂಡು ಬಂದುಬಿಡಿ ನಮ್ಮ ಮಮ್ಮಿ ಅಂತ ನಾನು ನಮ್ಮ ಮಮ್ಮಿಗೆ ಹೇಳಿದೆ. ಅದಕ್ಕೆ ನಮ್ಮ ಮಮ್ಮಿ ನನ್ನ ವಾಪಸ್ ಕರ್ಕೊಂಡು ಬರೋಣ ಅಂತ ಬರ್ತಾಯಿದ್ರು. ಅಷ್ಟರಲ್ಲಿ ಅವ್ರ ಊರಿನ ಫ್ರೆಂಡ್ ಸಿಕ್ಕಿದ್ರು, ನಮ್ಮ ಮಮ್ಮಿ ಫ್ರೆಂಡು. ಓಕೆ ಆಂಟಿ ಅವ್ರ ಜೊತೆನೂ ಸ್ವಲ್ಪ ಹೊತ್ತು ನಮ್ಮ ಮಮ್ಮಿ ಮಾತಾಡ್ತಾಯಿದ್ರು. ಎಲ್ಲಿಗೆ ಹೋಗ್ತಾ ಇದ್ದೀರಾ, ಮುಗೀತಾ, ಅವ್ರದ್ದು ದರ್ಶನ ಆಗಿತ್ತು, ಹಾಗಾಗಿ ಅವ್ರ ಜೊತೆ ಮಾತಾಡ್ತಾಯಿದ್ವಿ. ಹಾಗೆ ಮುಗೀತು, ಬರ್ತೀರಾ, ಆಚೆ ಹೋಗ್ತಾ ಇದ್ದೀವಿ ನಾವೂ ಹಾಗೆ ಅಂತಂದರು. ಹೌದಾ, ಓಕೆ ಬರ್ತೀವಿ ಅಂದರೆ ಅಷ್ಟರಲ್ಲಿ ನೋಡಿ ಇಲ್ಲಿ ನಿಂಬೆಹಣ್ಣು ನೀವಿಸಿ ಚುಚ್ತಾ ಇದ್ದಾರೆ ನಮ್ಮ ಮಮ್ಮಿ. ಚುಚ್ಚಿ ಆದಮೇಲೆ ನಾವು ಮತ್ತೆ ಆಂಟಿ ಜೊತೆ ಹೊರಟ್ವಿ. ಏನು ಮಾಡೋಕ್ಕಾಗುತ್ತೆ, ಅವ್ರು ಕರೆದ ಮೇಲೆ ಹೋಗಲೇಬೇಕಲ್ವಾ ಅಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲೊಂದೆರಡು ಫೋಸ್ ಕೊಟ್ಟೆ ಫೋಟೋಗೆ. ಆಮೇಲೆ ಎಷ್ಟು ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ಇಲ್ಲಿ ಅಂತಂದರೆ ಅಯ್ಯೋ ಅಷ್ಟು ರಶ್ ಇತ್ತು. ಆಮೇಲೆ ನಾವು ಹೋಗಿದ್ದೆ ಮಂಚಿನಬೆಲೆ ಡ್ಯಾಮ್ಗೆ, ನಾನು ಆಂಟಿ ಮಗ ಹಾಗೆ ಮತ್ತು ನಮ್ಮ ಮಮ್ಮಿ ಮತ್ತೆ BMTC ಬಸ್ಸಲ್ಲಿ ಬಂದ್ವಿ. ಏನೋ ಗೊತ್ತಿಲ್ಲ, ನಮ್ಮ ಮಮ್ಮಿಗೂ ನಮ್ಮ BMTC ಬಸ್ಸಿಗೂ ಏನೋ ತುಂಬ ಲವ್ ಆಗಿಬಿಟ್ಟಿದೆ ಅನಿಸುತ್ತೆ. ಯಾವಾಗಲೂ BMTC ಬಸ್ಸು ಅಂತಾರೆ. ನನ್ನ BMTC ಬಸ್ ಬಿಟ್ಟರೆ ಬೇರೆ ಎಂಥಲ್ಲೂ ಕರ್ಕೊಂಡೇ ಹೋಗಲ್ಲ, ಅಷ್ಟು ಒಂದು ಅಟ್ಯಾಚ್ಮೆಂಟ್ ಇದೆ BMTC ಬಸ್ಗೂ ನಮ್ಮ ಮಮ್ಮಿಗೂ. ಅಲ್ಲಿಂದ ತಗೊಂಡು ಬಂದು ನನ್ನ ನೀರೊಳಗಡೆ ಬಿಸಾಕಿದ್ರು. ನೋಡಿ ನಾನು ಹೆಂಗೆ ಆಟಾಡ್ತಾ ಇದ್ದೀನಿ ಅಂತ. ಅಯ್ಯೋ ದೇವ್ರೆ, ನನಗಂತೂ ಫುಲ್ ಖುಷಿ ಆಗಿಬಿಡ್ತು. ನಾನಲ್ಲಿ ಯಾಕಪ್ಪ ಹೋಗೋದು ಅಂದ್ಕೊಂಡೆ. ಆಮೇಲೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು, ಅಯ್ಯೋ ಎಷ್ಟೊಂದು ಚೆನ್ನಾಗಿದೆ, ಹ್ಯಾಪಿಯಾಗಿದೆ, ಇಲ್ಲೇ ಆಟಾಡ್ಕೊಂಡು ಇದ್ಬಿಡೋಣಪ್ಪ ಅಂತ ಅನ್ನಿಸ್ತು. ಆದರೆ ನಮ್ಮ ಮಮ್ಮಿ ಬಿಡಬೇಕಲ್ಲ ಫ್ರೆಂಡ್ಸ್. ಅಯ್ಯೋ ಇನ್ನೂ ಚಿಕ್ಕವನು, ಶೀತ ಆಗಿಬಿಡುತ್ತೆ, ನೆಗಡಿ ಆಗಿಬಿಡುತ್ತೆ, ಕೆಮ್ಮಾಗ್ಬಿಡುತ್ತೆ, ಬಾರಪ್ಪ ಹೋಗೋಣ ಅಂತ ಹಿಂಸೆ ಕೊಡ್ತಾಯಿದ್ರು. ಒಂದು ನಿಮಿಷಕ್ಕೆ ಏನು, ಒಂದು ನಿಮಿಷನೂ ಆಗಿಲ್ಲ, ಕರ್ಕೊಂಡು ಬಂದು ಇಲ್ಲಿ ಬಿಸಾಕ್ಬಿಟ್ಟು ಅಲ್ಲಿ ಎತ್ಕೊಂಡು ಹೋಗ್ತೀನಿ ಅಂದರೆ ಇವ್ರನ್ನೇ ನಾನು ಕರ್ಕೊಂಡು ಬಾ ಅಂತ ಹೇಳಿದ್ನ. ಆದರೂ ಕರ್ಕೊಂಡು ಬಂದ್ಬಿಟ್ಟು ಬಾ ಅಂದರೆ ಹೆಂಗೆ ಹೋಗೋಕ್ಕಾಗತ್ತೆ. ಅದಕ್ಕೆ ಇರು ಮಮ್ಮಿ ಹೋಗೋಣ 10 ನಿಮಿಷ ಅಂದೆ. ಹಾಗೆಲ್ಲ ಆಗಲ್ಲ ಅಂದ್ಬಿಟ್ಟು ಕರ್ಕೊಂಡೇ ಹೊಟ್ಟೋದ್ರಪ್ಪ. ಏನು ಮಾಡೋಕ್ಕಾಗುತ್ತೆ. ಕರ್ಕೊಂಡು ಹೋದ್ಮೇಲೆ ನೋಡ್ರಿ ಯಾವ ಬಟ್ಟೆ ಹಾಕಿದ್ದಾರೆ. ಈ ನಡುವೆ ಅಂತೂ ಫುಲ್ಲು ಲೂಸ್ ಬಟ್ಟೆ ಹಾಕ್ಕೊಂಡು ಇರ್ತಾರೆ ನನಗೆ. ಅದೇನು ಪ್ಯಾಂಟ್ ಹಾಕಿದ್ದಾರೋ, ಚಡ್ಡಿ ಹಾಕಿದ್ದಾರೋ, ಶರ್ಟ್ ಹಾಕಿದ್ದಾರೋ, ಟಿ ಶರ್ಟ್ ಹಾಕಿದ್ದಾರೋ ಒಂದು ಗೊತ್ತಾಗಲಿಲ್ಲ. ಆಮೇಲೆ ನೋಡಿ ಇಲ್ಲಿ ಫಿಶ್ ತಿನ್ನೋಣ ಅಂತ ಬಂದ್ವಿ. ಈ ಫಿಶ್ಶೇ ತೊಗೊಂಡಿದ್ವಿ, ಇಷ್ಟು ದೊಡ್ಡ ಫಿಶ್ ತೊಗೊಳ್ಳಿಲ್ಲ, ಒಂದೇ ಒಂದು ಫಿಶ್ ತೊಗೊಂಡ್ವಿ, 100 ರೂಪೀಸ್ ಕೊಟ್ಟು ತೊಗೊಂಡ್ವಿ. ಬಟ್ ಟೇಸ್ಟ್ ಇನ್ ವೆರಿ ಗುಡ್ ಅನ್ನೋ ಥರ ಏನಿರಲಿಲ್ಲ. ಓಕೆ ಅನ್ನೋ ಥರ ಇತ್ತು ಫ್ರೆಂಡ್ಸ್. ಒನ್ ಟೈಮ್ ತಿನ್ಬೋದು, ಒನ್ ಟೈಮ್ ಟೇಸ್ಟ್ ಮಾಡ್ಬೋದು. ಓಕೆ, ನೀವು ಯಾರಾದರೂ ಹೋದರೆ ಒನ್ ಟೈಮ್ ವಿಸಿಟ್ ಮಾಡಿ ಒನ್ ಟೈಮ್ ಫಿಶ್ ತಿನ್ನಿ ಅಷ್ಟೇ. ಅದಾದಮೇಲೆ ಮತ್ತೆ ಸಂಜೆ ಆಯಿತು ಅಂತ BMTC ಬಸ್ ಹತ್ಕೊಂಡೇ ಹೊರಟ್ವಿ ಮನೆ ಕಡೆ ಫ್ರೆಂಡ್ಸ್. ಮನೆ ಕಡೆ ಹೋಗಿ
ನಾನು ಮಲ್ಕೊಂಡೆ ಎದ್ಮೇಲೆ ಅಯ್ಯೋ ನೆನ್ನೆಲ್ಲ ಹೋಗಿದ್ದೆಲ್ಲ ನೆನ್ಪು ಮಾಡ್ಕೊಂಡು ಕೂತಿದ್ದೆ ಹಾಸಿಗೆ ಮೇಲೆ. ಇನ್ನೇನು ಮಾಡೋಕ್ಕಾಗುತ್ತೆ, ಇಷ್ಟೊತ್ತು ಟೈಮ್ ಆಗೋಯ್ತು. ನಾವು ಹೋಗೋಷ್ಟರಲ್ಲಿ ನಿನ್ನೆ ಸಂಜೆ ಬಂದಿದ್ದೆ 6 ಗಂಟೆ, ಮನೆಗೆ ಬರೋಷ್ಟರಲ್ಲಿ 8 ಗಂಟೆ, ಮಲ್ಕೊಂಡು ಎದ್ದೋಳೋಷ್ಟರಲ್ಲಿ ಬೆಳಗ್ಗೆ 8 ಗಂಟೆ ಆಗಿತ್ತು. ಏನು ಮಾಡೋದು, ಪಕ್ಕದ ಮನೆ ರೋಡಲ್ಲಿರೋ ಅಂಕಲ್ ಬಂದು ನಮಗೆ ಕ್ಯಾಲೆಂಡ್ರ್ ಕೊಡ್ತಾಯಿದ್ರು 2026. ಅದನ್ನೇ ನೋಡ್ತಾ ಇದ್ವಿ ನಾವು. ಅಯ್ಯೋ ನಾನು ಮಲಗಿರೋ ಟೈಮಲ್ಲಿ ತಂದು ಕೊಟ್ಬಿಟ್ರಲ್ಲ ಅಂತ ಮತ್ತೆ ನನ್ನ ಅಂಕಲ್ ಯಾರದು ಅಂತ ನೋಡೋಣ ಅಂತ ಹೋದೆ. ಅಷ್ಟರಲ್ಲಿ ಅಂಕಲ್ ಲಾಸ್ಟ್ ಮನೆ ಕೊಟ್ಟೋಗಿದ್ರು. ಅದೇ ಕ್ಯಾಲೆಂಡ್ರಲ್ಲಿ ಸ್ವಲ್ಪ ಹೊತ್ತು ನಾನು ಆಟಾಡ್ತಾ ಇದ್ದೆ. ನಮ್ಮ ಮಮ್ಮಿ ಹೇಳಿದ್ರು ಅದು ಇನ್ನೂ ಹೊಸ ಕ್ಯಾಲೆಂಡ್ರ್ ಕಣೋ, ಆಟಾಡ್ಬೇಡ, ಕೊಡಿಲ್ಲ ನೋಡ್ತೀನಿ, ಓದಬೇಕು ಅಂತಂದೆ. ಅದಕ್ಕೆ ಇರು ಮಮ್ಮಿ ನಾನೇ ಓದ್ಬಿಡ್ತೀನಿ ಅಂತ ಓದ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಲವ್ ಯು ಆಲ್. ನೆಕ್ಸ್ಟ್ ಟೈಮ್ ಇದೇ ಥರ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.